ಕನ್ನಡ ವಿರೋಧಿ ರಾಜ್ಯಗಳಿಗೆ ಒಂದು ಅನುಕೂಲ ಮಾಡಿಕೊಟ್ಟಂಥ ವಿಷಯ ಇವತ್ತು ಭಾಳ ಶ್ಲಾಘನೀಯವಾದಂಥ ವಿಷಯ. ಅದರ ಪ್ರಯುಕ್ತವಾಗಿ ಇವತ್ತು ಹಿಂದಿ ಭಾಷೆಯನ್ನು ಇವತ್ತು ತೆಗೆದು ಏನದ ಅದು ಗ್ರೇಡ್ ಮಾರ್ಕ್ಸ್ ಹಾಕುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಹಿಂದಿ ಏನದ ವಿಷಯ ಕಡ್ಡಾಯವಾಗಿ ತೆಗೆದಿಲ್ಲ. ಅದಕ್ಕೇನದ ಒಂದು 100 ಮರಿಯುವಂಥ ಒಂದು ಏನು ಮಾರ್ಕ್ಸ್ ಇತ್ತು ಅದು ತೆಗೆದು ಏನದ ಗ್ರೇಡ್ ಮಾರ್ಕ್ಸ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅದರ ಪ್ರಯುಕ್ತವಾಗಿ ರಾಜ್ಯ ಸರ್ಕಾರ ಇವತ್ತು ಶಿಕ್ಷಣ ಮಂತ್ರಿಗಳು, ರಾಜ್ಯ ಸರ್ಕಾರಗಳು, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕೆ ನಾರಾಯಣಗೌಡ ಒಂದೇನು ಈತ ಮೊದಲು ನಾವು ಕೂಡ ಹೋರಾಟ ಮಾಡಿ ಇಲ್ಲಿ ದ್ವಿಭಾಷೆ ಜಾರಿಗೆ ಮಾಡಬೇಕಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಮಂತ್ರಿಗಳಿಗೆ ಈಗಾಗಲೇ ನಾವು ಭಾಳಷ್ಟು ಸಲ ಹೋರಾಟ ಮಾಡಿ ಮನವಿ ಕೂಡ ಕೊಟ್ಟಿದ್ದಾಗಿತ್ತು. ಅದರ ಪ್ರಯುಕ್ತವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರಿಗೆ ನಾವು ಇವತ್ತೇನು ಈ ಭಾಷೆಯನ್ನು ಜಾರಿಗೆ ತಂದು ತಕ್ಷಣ ಇವತ್ತೇನು ಜಾರಿಗೆ ತಂದು ಆ ಹಿಂದಿ ಭಾಷೆಗೆ ಗ್ರೇಡ್ ಮಾಡಿ ಗ್ರೇಡ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿ ಅದಕ್ಕೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಮಂತ್ರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ ಇವತ್ತು. ಅದಕ್ಕಾಗಿ ನಿನ್ನೆ ಮೊನ್ನೆ ಕೂಡ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯಪಾಲರು ಏನೋ ಮನವಿ ಕೊಡೋದ್ರಿಂದ ಆ ಮನವಿ ಹಿಡ್ಕೊಂಡು ಏನದ ರಾಜ್ಯ ಸರ್ಕಾರಕ್ಕೆ ಮುಖ್ಯ ಒಂದು ಕಾರ್ಯದರ್ಶಿಗಳಿಗೆ ಏನದ ಇದು ಈ ಒಂದು ಏನು ಆದೇಶ ತಾವು ಹಿಂದಿ ವಿಷಯ ತೆಗೆದಿದ್ದೀರಿ, ಈ ಆದೇಶ ಮರುಪರಿಶೀಲಿಸಬೇಕಂತೇಳಿ ಏನು ಹಸ್ತಕ್ಷೇಪವನ್ನು ಮಾನ್ಯ ರಾಜ್ಯಪಾಲರು ಮಾಡಿದ್ದಾರೆ. ಅದು ಒಂದು ನಾವು ಖಂಡನೆ ಮಾಡಿದ್ದೇವೆ ಇವತ್ತು ದಿವಸ. ಆ ಖಂಡನೆ ಮಾಡಿದ ಪ್ರಯುಕ್ತವಾಗಿ ಇವತ್ತು ಎಲ್ಲ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ, ಕೇಂದ್ರ ಗೃಹ ಮಂತ್ರಿಗಳಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೇವೆ. ಇವತ್ತು ಇಂಥ ಒಂದು ಕನ್ನಡ ವಿರೋಧಿ, ಕನ್ನಡದ ವಿದ್ಯಾರ್ಥಿಗಳ ವಿರೋಧಿ, ನಾಡ ವಿರೋಧಿ ರಾಜ್ಯಪಾಲ ಈ ಒಂದು ರಾಜ್ಯಕ್ಕೆ ಬೇಡ. ಅದಕ್ಕಾಗಿ ತಕ್ಷಣ ಅವರಿಗೆ ವಾಪಸ್ ಕರೆಸ್ಕೊಳ್ಬೇಕಂತೇಳಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹ ಮಾಡಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಷ್ಟ್ರಪತಿಗೆ ಮತ್ತು ಮಾನ್ಯ ಕೇಂದ್ರ ಗೃಹ ಮಂತ್ರಿಗಳಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಮನವಿಯನ್ನು ಪರಿಗಣಿಸಿ ಈ ರಾಜ್ಯದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿಕ್ಕೆ, ಯಾಕೆಂದರೆ ಈಗ ಸಾಕಷ್ಟು ರಾಜ್ಯಗಳಲ್ಲಿ ದ್ವಿಭಾಷೆಯನ್ನು ಜಾರಿಗೆ ತಂದಿದ್ದಾರೆ. ಅದರ ಜೊತೆ ನಮ್ಮದು ಕೂಡ ಕರ್ನಾಟಕ ರಾಜ್ಯದಲ್ಲಿ ಕೂಡ ದ್ವಿಭಾಷೆ ಬರಬೇಕು. ಇದು ಹಿಂದಿ ಭಾಷೆ ಹೇರಿಕೆ ಮಾಡೋದ್ರಿಂದ ಎಲ್ಲ ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ. ಅದಕ್ಕಾಗಿ ಈ ಒಂದು ಫಲಿತಾಂಶಗಳಲ್ಲಿ ಮಕ್ಕಳ ಏನು ಒಂದು ಪರೀಕ್ಷಾ ಫಲಿತಾಂಶದಲ್ಲಿ 100ಕ್ಕೆ 18% ಇವತ್ತು ಮಕ್ಕಳು ಫೇಲ್ ಆಗ್ತಾ ಇದ್ದಾರೆ. ಅವರ ಶಿಕ್ಷಣ ಮುಂದುವರಿಸಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಈ ಒಂದು ಹಿಂದಿ ಭಾಷೆ ಇರೋದ್ರಿಂದ ಭಾಳಷ್ಟು ತೊಂದರೆ ಆಗ್ತಾಯಿತ್ತು. ಆದರೆ ಒಂದೇನ ಹಿಂದಿ ಭಾಷೆಗೆ ನಾವು ವಿರೋಧ ಮಾಡಿಲ್ಲ. ಅದು ಹಿಂದಿ ಭಾಷೆ ಕರ್ನಾಟಕ ಸರ್ಕಾರವು ಕೂಡ ಕಡ್ಡಾಯವಾಗಿ ತೆಗೆದಿಲ್ಲ. ಅದರ ಏನು ಮಾಡಿದ್ದಾರೆ ಅಂದರೆ ಗ್ರೇಡ್ ಮಾರ್ಕ್ಸ್ ಇಟ್ಟಿದ್ದಾರೆ. ಈಗ ಮೊದಲೇ 100 ಮಾರ್ಕ್ಸ್ ಕಡ್ಡಾಯ ಇತ್ತು, ಅದು ತೆಗೆದೇನದ ಗ್ರೇಡ್ ಮಾರ್ಕ್ಸ್ ಇಟ್ಟಿದ್ದಾರೆ. ಅದರ ವಿಷಯ ತೆಗೆದಿಲ್ಲ. ಅದಕ್ಕಾಗಿ ಏನದ ನಮ್ಮದು ಈ ಒಂದು ಏನು ಕರ್ನಾಟಕ ಸರ್ಕಾರ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಸರ್ಕಾರಕ್ಕೆ ಒಂದು ಕೃತಜ್ಞತೆ ಸಲ್ಲಿಸ್ತೇವೆ ಎಲ್ಲ ರಾಜ್ಯದ ವಿದ್ಯಾರ್ಥಿಗಳ ಪರವಾಗಿ. ಮತ್ತು ಅದರ ಜೊತೆಗೆ ಏನು ಈ ಒಂದು ಆದೇಶ ಹೊರಡಿಸಿದ ನಂತರ ನಮ್ಮ ರಾಜ್ಯದ ರಾಜ್ಯಪಾಲರು ಆ ಒಂದು ಹಿಂದಿ ಮಾಫಿಯಾದ ಜನರ ಮಾತು ಕೇಳಿ ಏನೋ ಒಂದು ಯಾರೋ ಒಬ್ಬರ ಮನವಿ ಕೊಟ್ಟಿದ್ದರಿಂದ ಆ ಮನವಿ ಪರಿಗಣಿಸಿ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಈ ಒಂದು ತೃತೀಯ ಭಾಷೆ ತಾವೇನು ತೆಗೆದು ದ್ವಿಭಾಷೆಯನ್ನು ಏನು ಜಾರಿಗೆ ತಂದಿದ್ವಿ ಅದನ್ನು ಮರುಪರಿಶೀಲನೆ ಮಾಡಬೇಕಂತೇಳಿ ತಾವು ಅದರಲ್ಲಿ ಹಸ್ತಕ್ಷೇಪ ಮಾಡಿದ್ರಿಂದ ರಾಜ್ಯಪಾಲರ ಕೆಲಸ ಏನದ ಇದು ಕೆಲಸ ಸರ್ಕಾರದ ನಿರ್ಧಾರಗಳಲ್ಲಿ ಹಸ್ತಕ್ಷೇಪ ಮಾಡುವ ಕೆಲಸ ಈ ಸಂವಿಧಾನ ಬಾಹಿರ ಕೆಲಸ ಇದೆ. ಅದಕ್ಕಾಗಿ ನಾವು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕೆ ನಾರಾಯಣಗೌಡರ ಒಂದು ಕರೆಗೆ ಹೋಗ್ಕೊಟ್ಟು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ, ರಾಷ್ಟ್ರಪತಿಗಳಿಗೆ ಈ ಒಂದು ಕನ್ನಡ ವಿರೋಧಿ ರಾಜ್ಯದ ವಿರೋಧಿ ರಾಜ್ಯಪಾಲ ಇಲ್ಲಿ ಇರಲಿಕ್ಕೆ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಇವರಿಗೆ ತಕ್ಷಣ ವಾಪಸ್ ಪಡ್ಕೋಬೇಕಂತೇಳಿ ನಾವು